ಹಾಯ್ ಹಲೋ ನಮಸ್ಕಾರ. ಅಂತರಂಗ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತು ನಮ್ಮ ಜೊತೆಗೊಬ್ಬರು ವಿಶೇಷವಾದಂತಹ ಅತಿಥಿ ನಮ್ಮೊಟ್ಟಿಗಿದ್ದಾರೆ. ಸೊ ಇವರು ಯಾಕಂದರೆ ಯಾಕಂದರೆ ಅವ್ರ ಸಾಹಿತ್ಯನ ಕೇಳ್ತಾ ಇದ್ದರೆ ನಿಜಕ್ಕೂ ನನಗೆ ಇವತ್ತಿಗೂ ಕೂಡ ಒಂಥರ ಎಲ್ಲೋ ಒಂದು ಕಡೆ ಅವರ ಸಾಹಿತ್ಯದಲ್ಲಿ ಆ ಅರ್ಥಗಳು, ಆ ಪದಗಳ ಜೋಡಣೆ ಇರಬಹುದು, ತುಂಬ ಖುಷಿ ಆಗುತ್ತೆ. ಬಟ್ ಇವತ್ತು ಅವ್ರ ಜೊತೆ ಇರೋದಂತೂ ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಸೊ ಅವ್ರು ಯಾರೂ ಅಲ್ಲ, ನಿಮ್ಮೆಲ್ಲರ ಪ್ರೀತಿಯ ಕೆನಾಲ್ ರಾಜ್ ಸರ್ ನಮ್ಮ ಜೊತೆಗಿದ್ದಾರೆ. ಅವ್ರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಹೆಂಗದ್ರಿ ಸರ್? ಆರಾಮ ಸರ್, ನೀವು ಆರಾಮದ್ರಿ? ನಾನು ಆರಾಮಾಗಿದ್ದೀನಿ ಸರ್. ಯಾಕಂದರೆ ಇತ್ತೀಚೆಗೆ ಸಿಂಹರೂಪಿಣಿ ರಿಲೀಸ್ ಆಗಿ ಒಳ್ಳೆ ಭರ್ಜರಿ ಓಪನಿಂಗನ್ನು ಪಡ್ಕೊಂತು. ಸೊ ಹಂಗಾಗಿ ಅದು ಯಾಕಂದರೆ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ನಿಮ್ಗೆ. ಫಸ್ಟ್ ಡೈರೆಕ್ಷನ್ ಮಾಡಿದ್ರಿ ಆ್ಯಂಡ್ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತದ್ರಲ್ಲಿ. ಥ್ಯಾಂಕ್ ಯು. ಸೊ ಮೊದಲೇ ನನ್ನ ಪ್ರಶ್ನೆ ಏನಂತಂದರೆ ಸರ್, ಕೆನಾಲ್ ರಾಜ್ ಸರ್ ಯಾಕಂದರೆ ಒಬ್ಬ ನಿರ್ದೇಶಕನಾಗುವಂಥದ್ದು ಆ್ಯಂಡ್ ಒಬ್ಬ ಬರಹಗಾರನಾಗುವಂಥದ್ದು ಈಸಿ ಕೆಲಸ ಅಲ್ಲ ಅದು. ಬಟ್ ಹೆಂಗೆ ಸರ್, ಏನು ಯಾವ ರೀತಿಯಾಗಿ ಅಂತಂದರೆ? ಇಲ್ಲ, ಮುಂಚೆ ಆ ಒಂದು ಆಸಕ್ತಿ ಅನ್ನೋದು ಐತಲ್ಲ, ಆ್ಯಕ್ಚುಲಿ ಬಹುಶಃ ನಾವು ಇದೇ ಮಾಡಬೇಕು ಅನ್ನೋದು ಮನಸ್ಸಲ್ಲಿತ್ತ. ಅಂದರೆ ಸಿನಿಮಾ ನೋಡಬೇಕು, ಒಟ್ಟು ಸಿನಿಮಾ ಜಾಸ್ತಿ ಹುಚ್ಚು ಮುಂಚೆಯಿಂದನೂ ಕಾಲೇಜ್ ಟೈಮಲ್ಲಿ ಆಯಿತು, ಆಮೇಲೆ ಸ್ಕೂಲ್ ಡೇಸಲ್ಲಿ ಆಯಿತು. ಮುಂಚೆ ನಮ್ಮ ಕಡೆ ಜಾತ್ರೆ, ಹರಿದಿನ ಹಬ್ಬ ಅಂದರೆ ಸಿನಿಮಾವು ಜಾತ್ರೆ ಅಂದರೆ ಸಿನಿಮಾ ನೋಡೋದೇ ಒಂದು ಹಬ್ಬ ಅನ್ನೋ ಥರದ ವಾತಾವರಣದಲ್ಲಿ ಬೆಳೆದಾರೆ. ಆ್ಯಕ್ಚುಲಿ ನಾನೇನು ಸಿನಿಮಾ ನಿರ್ದೇಶನ ಹಾಕ್ತೀನಿ ಅಥವಾ ಬರವಣಿಗೆ ಇದೆ ಅನ್ನೋ ಥರದಲ್ಲಿ ಅರಿವು ಇದಲ್ಲ, ಸುಮ್ಮನೆ ನೋಡ್ಕೊಂಬಂದವನು. ಅದಾದಮೇಲೆ ಚಿಕ್ಕದಾಗಿ ಯಾವುದೋ ಒಂದು ಸಿನಿಮಾದಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್, ಅಂದರೆ ಕಾಮಿಡಿ ಆರ್ಟಿಸ್ಟ್ ಆಗ್ಬೇಕನ್ನೋ ತುಂಬ ಆಸೆ ಇತ್ತು ನನಗೆ. ಆ್ಯಕ್ಚುಲಿ ಯಾವುದೋ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಬಂದ್ಬಿಟ್ಟು ಪ್ರಯತ್ನ ಪಟ್ಟಿದ್ದೆ. ಏನೋ ದೇವ್ರದೇ ಒಂದು ಆ ಪ್ರಯತ್ನದಲ್ಲಿ ನನ್ನ ಒಂದು ಬರವಣಿಗೆ ಗುರುತಿಸಿದ್ದು ನಮ್ಮ ರವಿ ಬಸೂರ್ ಸರ್. ಅವ್ರ ಜೊತೆ ಪರ್ಸನಲ್ ರೈಟರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಅದಾದ ನಂತರ ಅಂಜನಿ ಪುತ್ರ ಅಂತ ಅಲ್ಲಿ ಬರ್ತೀವಿ ಸರ್. ಈಗ ಆಯ್ತಾ, ಈಗ ಮೊದಲನೇದಾಗಿ ಎಲ್ಲ ಪ್ರತಿಯೊಬ್ಬ ಪ್ರೇಕ್ಷಕರಿಗೆ, ವೀಕ್ಷಕರಿಗೆ ಒಂದು ಕುತೂಹಲ ಇರುತ್ತೆ, ಕೆನಾಲ್ ರಾಜ್ ಅವರು ಎಲ್ಲಿ, ಅವರು ಏನು, ಹೆಂಗೆ? ಸೊ ಎಲ್ಲಿ ಅಂದರೆ ಮೂಲತಃ ಹೆಂಗೆ ಸರ್ ನಿಮ್ದು ಏನು? ಸರ್ ನಮ್ಮ ಮೂಲ ಬಂದ್ಬಿಟ್ಟು ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕು, ಕಿನ್ನಾಳ ಅಂತ ಒಂದು ಗ್ರಾಮ. ತುಂಬ ಅಂದರೆ ಈ ಚಿತ್ರಕಲೆಗೆ ಫೇಮಸ್ ಆಗಿರುವಂಥ ಊರು. ಅಲ್ಲಿಂದ ಬಂದಂತ ಸರ್. ಓಕೆ. ಅಂದರೆ ಈಗ ಏನು ಗೊತ್ತು ಸರ್, ಈಗ ನಾನು ಯಾಕೆ ಹೇಳಂತೀನಿ ಅಂದರೆ, ಇದನ್ನು ಪ್ರತಿಯೊಬ್ಬ ಕಲಾವಿದನಾಗಬೇಕು, ಒಬ್ಬ ಬರಹಗಾರನಾಗಬೇಕು, ಒಬ್ಬ ಏನೋ ಒಂದು ಆಗಬೇಕು ಅಂತಂದರೆ ಸೊ ಆತನಲ್ಲಿರುವಂಥ ಒಂದು ಆಸೆಗಳಿರ್ತವೆ, ಕನಸುಗಳಿರ್ತವೆ. ಬಟ್ ನಿಮಗೆ ಅದು ಉಟ್ಕೊಂಡಿದ್ದು ಅಂದರೆ ನಾನು ಒಬ್ಬ ಅಂದರೆ ಮೀನ್ಸ್ ಇವಾಗ ನೀವು ಹೇಳಿದ್ರಿ, ಬಂದ ತಕ್ಷಣ ಒಂದು ಪಾತ್ರ ಕಲಾವಿದನಾಗಬೇಕು ಅಂತ ಅಂದ್ಕೊಂಡ್ರಿ ಅಂತ ಹೇಳಿದ್ರಿ. ಬಟ್ ಯಾವಾಗಿಂದ ಶುರು ಆಯ್ತು ಇದು ನಿಮಗೆ ಬಣ್ಣದ ನಂಟು ಇದೆಲ್ಲ? ಮುಂಚೆ ಸಿನಿಮಾ ಬರ್ಬೇಕನ್ನೋದು ಇದ್ದಿಲ್ಲ. ಒಂದು ಅಲ್ಲಿ ಡ್ರಾಮಾಗಳು ಅಲ್ಲೆಲ್ಲ ಆಡ್ತಾ ಇದ್ವಿ. ಆವಾಗಿಂದನೂ ಅಟ್ಲೀಸ್ಟ್ ಟಿ ವಿ ಸೀರಿಯಲ್ಲು ಅಥವಾ ಸಣ್ಣ ಪುಟ್ಟದ್ರಲ್ಲಿ ಬಂದರೆ ಸಾಕಂತಂದು ಕಾಲೇಜ್ ಟೈಮಲ್ಲೇ ಇದು ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಯಾವ ಟಿ ವಿ ಕಾರ್ಯಕ್ರಮಗಳಿದ್ರೆ ನಿಮ್ಗೆ ಇಷ್ಟದ ಹಾಡು ಯಾವುದು, ಪತ್ರ ಬರೆದು ಹಾಕೋದು, ಇಲ್ಲ ಫೋನ್ ಮಾಡೋದು, ಅಂದರೆ ಈ ಥರ ಒಂದು ಹುಚ್ಚು ಸಿನಿಮಾಗಳನ್ನು ಚಿಕ್ಕದಾಗಿ ಒಂದು ಕಿಡಿಯನ್ನು ಸಣ್ಣದಿತ್ತು. ಬಹುಶಃ ಆ ಒಂದು ಹುಚ್ಚು ನನಗೆ ಇಲ್ಲಿ ಕರ್ಕೊಂಡ್ಬಂದಿರ್ಬೋದು ಅಂತ. ಯಾವ ಇದರಲ್ಲಿ ಬಂದ್ರಿ ನೀವು, ಅಂದರೆ ಮೀನ್ಸ್ ಯಾವ ಏಜಲ್ಲಿ ಬಂದ್ರಿ, ಆಮೇಲೆ ಹೆಂಗೆ? ಸರ್ ಬಂದು ಇವಾಗ ಒಂದು 12-13 ವರ್ಷ ಆಯಿತು ಬಂದು ಬೆಂಗಳೂರಿಗೆ. ಒಂದು 23-24 ಏಜ್ ಇರ್ಬೋದು ಸರ್. ಆ್ಯಕ್ಚುಲಿ ಅವಾಗ 23-24 ಏಜ್ ಇರ್ಬೋದು. PUC ಮುಗಿದ ತಕ್ಷಣ ಒಂದು 2 ಇಯರ್ಸ್ ಊರಲ್ಲಿ ತಿರುಗಾಟ, ಉಡಾಳ್ ಸಂಘ ಎಲ್ಲ ಮುಗಿಸ್ಕೊಂಡು ತದನಂತರ ಇಲ್ಲಿ ಪ್ರಯತ್ನ ಪಡೋಣ ಅಂತ ಬಂದಿದ್ದೆ. ಆ್ಯಕ್ಚುಲಿ ಬಂದು ಇಲ್ಲಿ ಪ್ರಯತ್ನ ಪಡ್ಬೇಕನ್ನೋದಿಲ್ಲ, ಸುಮ್ಮನೆ ಒಂದು ಕ್ಯಾರೆಕ್ಟರ್ ಸಣ್ಣ ಪುಟ್ಟ ಸಿಕ್ಕರೆ ಹೋಗಕ್ಕೆ, ಇಲ್ಲ ಅಂದ್ರೆ ಹೋಗೋಣ ಅಂತಂದೇಳಿ ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲವೊಂದು ಸಿನಿಮಾಗಳಿಗೆ ಕಾಣಿಸ್ಕೊಂಡೆ. ಬಹುಶಃ ಚಿಕ್ಕ ಕ್ಯಾರೆಕ್ಟರ್ ಆದ್ರೆ ಊರಲ್ಲಿ ಏನ್ ಅನ್ಸುತ್ತೆ, ಟಿವಿ ಸೀರಿಯಲ್ ಆಗ ಬಂದ ಹಂಗೆ ಅಂತಾರೆ, ಹೋದ್ರೆ ಬಂದ್ರೆ ಏನಾಗುತ್ತೆ ಅಂದ್ಬಿಟ್ಟು ಆ ಹುಚ್ಚು ಇತ್ತಲ್ಲ, ಏನೋ ತೋರಿಕೆಗೆ ಮಾಡ್ಬೇಕಂತ ಹುಚ್ಚು. ಬಹುಶಃ ಅದು ಹುಚ್ಚು ನನಗೆ ಇಲ್ಲಿವರೆಗೂ ಇರ್ಸಂಗ್ ಪ್ರಯತ್ನ ಪಟ್ಟು.